ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವಿಜಯ ಏಕಾದಶಿ. ಈ ಒಂದು ವಿಜಯ ಏಕಾದಶಿಯನ್ನು ನಾವು 13ನೇ ತಾರೀಕು ಶುಕ್ರವಾರ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ವಿಜಯ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಾವು ಜೀವನದಲ್ಲಿ ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸ್ಬೋದು. ಆಮೇಲೆ ನೀವು ತುಂಬ ದಿನಗಳಿಂದ ಏನಾದರೂ ಒಂದು ಕೆಲಸ ಆಗಬೇಕು, ಆಗ್ತಾ ಇಲ್ಲ ಅಂತಂದರೆ ಭಕ್ತಿ ಶ್ರದ್ಧೆಗಳಿಂದ ಸಂಕಲ್ಪಪೂರ್ವಕವಾಗಿ ವಿಜಯ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ನೀವು ಅಂದುಕೊಂಡಂಥ ಕಾರ್ಯದಲ್ಲಿ ವಿಜಯವನ್ನು ಸಾಧಿಸ್ಬೋದು. ಹಾಗಾಗಿ ತುಂಬ ಒಂದು ಮಹತ್ವ ಇರ್ತಕ್ಕಂಥ ಏಕಾದಶಿ ಈ ಒಂದು ವಿಜಯ ಏಕಾದಶಿ. ಈ ಏಕಾದಶಿಯನ್ನು 13ನೇ ತಾರೀಕು ಶುಕ್ರವಾರದ ದಿನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. 14ನೇ ತಾರೀಕು ಶನಿವಾರದ ದಿನ ದ್ವಾದಶಿಯನ್ನು ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ಏಕಾದಶಿಯ ಒಂದು ಫಲ ನಮಗೆ ಸಿಗಬೇಕು ಅಂದರೆ ಯಾವ ರೀತಿಯಲ್ಲಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಏಕಾದಶಿ ಆಚರಣೆಯಲ್ಲಿ 3 ದಿನಗಳು ಬರುತ್ತೆ. ಒಂದು ದಶಮಿಯ ಆಚರಣೆ, ಇನ್ನೊಂದು ಏಕಾದಶಿಯ ಆಚರಣೆ, ಇನ್ನೊಂದು ದ್ವಾದಶಿಯ ಆಚರಣೆ. ಈ ರೀತಿಯಾಗಿ 3 ದಿನಗಳು ಆಚರಣೆಯನ್ನು ಮಾಡಿದ್ರೆ ಮಾತ್ರ ಏಕಾದಶಿಯ ಫಲ ಸಿಗುತ್ತೆ. ಹಾಗಾಗಿ ನಾಳೆಯ ದಿವಸ 12ನೇ ತಾರೀಕು, ನಾಳೆ ಗುರುವಾರದ ದಿವಸ ದಶಮಿಯ ಆಚರಣೆಯನ್ನು ಮಾಡಬೇಕು. ಅಂದರೆ 1 ಹೊತ್ತು ಊಟವನ್ನು ಮಾಡಬೇಕು, 1 ಹೊತ್ತು ಅನ್ನವನ್ನು ತಿನ್ನಬೇಕು, 1 ಹೊತ್ತು ಫಲಹಾರವನ್ನು ತೊಗೋಬೋದು, ರಾತ್ರಿ ಹೊತ್ತು ಫಲಹಾರ ತೊಗೋಬೋದು. ಆಮೇಲೆ ಏಕಾದಶಿ ದಿವಸ ಪೂರ್ಣ ಉಪವಾಸವನ್ನು ಮಾಡಬೇಕು. ಸಾಧ್ಯ ಆಗೋರು, ಆರೋಗ್ಯದ ಸಮಸ್ಯೆ ಇರೋರು ಹಣ್ಣು ಹಾಲು ಫಲಹಾರ ಏನಾದರೂ ತೊಗೊಂಡು ಅಥವಾ ಸಜ್ಜಿಗೆ ಏನಾದರೂ ಮಾಡ್ಕೊಂಡು ತಿಂದು ಉಪವಾಸವನ್ನು ಮಾಡ್ಬೋದು. ಯಾರು ಮಾತ್ರೆಗಳನ್ನು ತೊಗೊತಿರೋ ಅಥವಾ ಆರೋಗ್ಯದ ಸಮಸ್ಯೆ ಇದೆಯೋ ಅಂಥವರು ಎಲ್ಲ ಚೆನ್ನಾಗಿದೆ, ಆರೋಗ್ಯವಾಗಿದ್ದೀವಿ ಅಂತಂದರೆ ಪೂರ್ಣ ನಿರ್ಜಲ ಉಪವಾಸವನ್ನು ಮಾಡಬೇಕು ಏಕಾದಶಿ ದಿವಸ. ಇನ್ನು ದ್ವಾದಶಿ ದಿವಸ ಸಹ ಪಾರಣೆಯನ್ನು ಮಾಡಬೇಕು. ಬೆಳಗ್ಗೆ ಪಾರಣೆಯ ಸಮಯ ಅಂತ ಹೇಳಿರ್ತೀನಲ್ಲ, ಆ ಸಮಯಕ್ಕೆ ಸರಿಯಾಗಿ ಪಾರಣೆಯನ್ನು ಮಾಡಬೇಕು. ಅಥವಾ ನೀವು ಕೆಲಸಗಳಿಗೆ ಹೋಗ್ತೀರಿ, ನಮಗೆ ಬೆಳಗ್ಗೆ ಊಟ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋರು ಆ ಒಂದು ಪಾರಣೆಯ ಸಮಯದಲ್ಲಿ ಏನಾದರೂ ಒಂದು ಸ್ವಲ್ಪ ತಿಂದರೂ ಸಹ ಅದು ಫಲ ಸಿಗುತ್ತೆ. ಹಾಗಾಗಿ ಪಾರಣೆಯ ಸಮಯಕ್ಕೆ ಊಟವನ್ನು ಮಾಡಬೇಕು. ನಂತರ ಸಂಜೆ ಅಥವಾ ರಾತ್ರಿ ಫಲಹಾರವನ್ನು ತಗೋಬೇಕು. ರಾತ್ರಿ ಅನ್ನ ತಿನ್ನೋ ಹಾಗಿಲ್ಲ. ಈ ರೀತಿ ದಶಮಿ 1 ಹೊತ್ತು ಅನ್ನ ತಿನ್ನಬೇಕು, ಊಟ ಮಾಡಬೇಕು. ಮತ್ತು ಏಕಾದಶಿ ಪೂರ್ಣ ಉಪವಾಸ, ದ್ವಾದಶಿ 1 ಹೊತ್ತು ಊಟ ಅನ್ನವನ್ನು ತಿನ್ನಬೇಕು. ಈ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು. 3 ದಿನಗಳ ಆಚರಣೆ ಇದು ಏಕಾದಶಿ ವ್ರತ. ಹೀಗೆ ಯಾರು ಭಕ್ತಿ ಶ್ರದ್ಧೆಗಳಿಂದ ಏಕಾದಶಿ ವ್ರತಗಳನ್ನು ಆಚರಣೆಯನ್ನು ಮಾಡ್ತಾರೋ ಅವರ ಎಲ್ಲ ಕಷ್ಟಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ, ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ, ಭಗವಂತನ ಅನುಗ್ರಹ ಆಗುತ್ತೆ. ಏಕಾದಶಿಯ ವ್ರತ ಅಂತಹ ಮಹಿಮೆ ಇರೋದು. ನೀವು ಮಾಘ ಪುರಾಣವನ್ನು ಕೇಳ್ತಾ ಇದ್ದರೆ ಅದರಲ್ಲಿ ಏಕಾದಶಿಯ ವ್ರತ ಒಂದು ಕಥೆ ಬಂದಿತ್ತು. ಅದರಿಂದ ನಿಮಗೆ ಗೊತ್ತಾಗುತ್ತೆ ಏಕಾದಶಿಯ ವ್ರತ ಎಂಥದ್ದು ಅಂತ ಹೇಳಿ ಭಗವಂತನೇ ಹೇಳಿದ್ದಾನೆ ಸ್ವತಃ. ಹಾಗಾಗಿ ಅಷ್ಟು ಒಂದು ಪುಣ್ಯಕರವಾದದ್ದು, ಅಷ್ಟು ಒಂದು ಪವಿತ್ರವಾದದ್ದು, ಎಂತಹದ್ದೇ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಏಕಾದಶಿ ವ್ರತ. ಹಾಗಾಗಿ ಎಲ್ಲರೂ ತಪ್ಪದೆ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಇದರಲ್ಲಿ ಯಾವುದೇ ಒಂದು ದೇಶ ಅಥವಾ ಜಾತಿ ಭೇದ ಏನೂ ಇಲ್ಲ. ಎಲ್ಲರೂ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಏಕಾದಶಿ ವ್ರತ. ಮತ್ತು ಈ 3 ದಿನಗಳಲ್ಲಿ ಸಹ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೇನನ್ನು ಬಳಸಬಾರ್ದು. ದಶಮಿ ಮತ್ತು ಏಕಾದಶಿ ಅಂತೂ ಉಪವಾಸ ಇದ್ದೇ ಇರುತ್ತೆ. ದ್ವಾದಶಿಯಲ್ಲೂ ಸಹ ಯಾವುದೇ ಪದಾರ್ಥಗಳನ್ನು, ನಿಷಿದ್ಧ ಪದಾರ್ಥಗಳನ್ನು ಬಳಸಿ ಅಡುಗೆಯನ್ನು ಮಾಡಬಾರ್ದು. ಹಾಗಾಗಿ ಶುದ್ಧವಾದಂಥ ಆಹಾರವನ್ನು ಸ್ವೀಕಾರ ಮಾಡಬೇಕು. ಇನ್ನು ಈ ಒಂದು ವಿಜಯ ಏಕಾದಶಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ಬೋದು ಅಂತ ನಿಮಗೆಲ್ಲ ಹೇಳಿದೆ. ಈ ಒಂದು ವಿಜಯ ಏಕಾದಶಿಯ ಮಹತ್ವವನ್ನು ಇವಾಗ ತಿಳ್ಕೊಳ್ಳೋಣಂತೆ. ಪಾಪಗಳನ್ನು ಕಳೆದು ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ನಾವು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತೀವಿ. ಅದರಲ್ಲೂ ಸಹ ಇಂತಹ ವಿಜಯ ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡೋದ್ರಿಂದ ಭಗವಂತನ ಆಶೀರ್ವಾದ ನಮಗೆ ಸಿಗುತ್ತೆ. ನಾವು ಅಂದುಕೊಂಡಂಥ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ಬೋದು. ಶ್ರೀಕೃಷ್ಣ ಪರಮಾತ್ಮ ಏಕಾದಶಿಯ ಮಹತ್ವವನ್ನು ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ. ತಾನು ರಾಮಚಂದ್ರನಾಗಿದ್ದಾಗ ಏಕಾದಶಿ ವ್ರತವನ್ನು ಜಗತ್ತಿಗೆ ತೋರಿಸಿದ್ದಾಗಿ ಭಗವಂತ ಇಲ್ಲಿ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ರಾಮಚಂದ್ರ ಪ್ರಭು ಸೀತೆಯಿಂದ ದೂರ ಆದಾಗ
ಅಂದರೆ ರಾವಣ ಸೀತೆಯನ್ನು ಅಪಹಾರ ಮಾಡಿದಾಗ ರಾಮಚಂದ್ರ ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ಸಮುದ್ರ ತೀರಕ್ಕೆ ಬರ್ತಾನೆ. ಆ ಸಮುದ್ರವನ್ನು ನೋಡಿ ಅಗಾಧ ಆಗಿಬಿಡುತ್ತೆ ರಾಮಚಂದ್ರನಿಗೆ. ಅಂದರೆ ಅಷ್ಟು ದೊಡ್ಡ ಸಮುದ್ರ, ಇದನ್ನು ಹೇಗೆ ದಾಟಬೇಕು ಅನ್ನೋದು ಭಗವಂತನಿಗೆ ಬರುತ್ತೆ. ಅಂದರೆ ಭಗವಂತನಿಗೆ ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ, ನಮ್ಗಳಿಗೋಸ್ಕರ, ಜನಗಳಿಗೋಸ್ಕರ ತಿಳಿಸೋದಕ್ಕೆ ಭಗವಂತ ಕೆಲವೊಂದು ನಾಟಕಗಳನ್ನು ಮಾಡಿದ್ದಾನೆ. ಹಾಗೆ ಇದು ಒಂದು. ಅಂದರೆ ಸೀತೆ ರಾಮನಿಂದ ದೂರ ಆಗಿದ್ಲು ಅಂತ ಅಲ್ಲ, ಸೀತೆ ರಾಮನಿಂದ ಯಾವತ್ತೂ ದೂರ ಆಗಿಲ್ಲ. ಹಾಗೆ ಭಗವಂತ ಲಕ್ಷ್ಮೀದೇವಿ ಈ ರೀತಿಯಾಗಿ ಅವತಾರಗಳನ್ನು ತಗೊಂಡು ಅಲ್ಲಿ ಒಂದು ನಾಟಕದ ರೀತಿಯಲ್ಲಿ ನಮಗೆ ತೋರಿಸಿ, ಅಂದರೆ ಜನಗಳಿಗೆಲ್ಲನೂ ತಿಳಿಸಿ ಈ ರೀತಿಯಾಗಿ ಇರಬೇಕು, ಯಾವ ರೀತಿಯಿಂದ ಮನುಷ್ಯರು ಜೀವನ ಮಾಡಬೇಕು ಅನ್ನೋದನ್ನು ಭಗವಂತ ಅವತಾರಗಳನ್ನು ತಗೊಂಡು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಹಾಗಾಗಿ ಈ ರೀತಿಯಾಗಿ ಸಮುದ್ರವನ್ನು ನೋಡಿ ಭಗವಂತನಿಗೆ ಅಗಾಧ ಆಗಿಬಿಡುತ್ತೆ. ಎಂಥ ಸಮುದ್ರ ಇದು, ಇದನ್ನು ಹೇಗೆ ದಾಟಬೇಕು ಅನ್ನೋದು ಚಿಂತೆ ಆಗುತ್ತೆ. ಆಗ ಯೋಚನೆ ಮಾಡಿದಾಗ ಸಮುದ್ರವನ್ನು ದಾಟುವುದು ಹೇಗೆ ಅಂತ ಚಿಂತೆಯನ್ನು ಮಾಡ್ತಾ ಇರ್ತಾನಂತೆ. ಆಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲಿ ಪಕ್ಕದಲ್ಲಿನೇ ಮುನಿಗಳ ಆಶ್ರಮ ಇದೆ, ಅವರ ಬಳಿ ಹೋಗ್ಬಿಟ್ಟು ನಾವು ಏನಾದರೂ ಪರಿಹಾರವನ್ನು ಕೇಳೋಣ ಅಂತ ಹೇಳಿ ಲಕ್ಷ್ಮಣ ಅಣ್ಣನಿಗೆ ಹೇಳ್ತಾನೆ. ಆಗ ರಾಮ ಲಕ್ಷ್ಮಣ ಇಬ್ಬರೂ ಸೇರಿಬಿಟ್ಟು ಆ ಮುನಿಗಳ ಹತ್ರ ಬಂದುಬಿಟ್ಟು, ಹೀಗಾಗಿದೆ, ನಮಗೆ ಏನಾದರೂ ಪರಿಹಾರ ಸೂಚಿಸಬೇಕು ಅಂತ ಹೇಳಿ ಕೇಳ್ತಾರೆ. ಆಗ ರಾಮಚಂದ್ರನನ್ನು ಕಂಡಂಥ ಮುನಿಗಳು ನಮಸ್ಕಾರ ಮಾಡ್ತಾರೆ. ಯಾಕೆ ನಮಸ್ಕಾರ ಮಾಡಿದರು? ಭಗವಂತ ಅಂತ ಹೇಳಿ ಮುನಿಗಳಿಗೆ ಗೊತ್ತಿತ್ತು. ಹಾಗಾಗಿ ಫಸ್ಟು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಭಗವಂತನಿಗೆ. ಆಗ ಮುನಿಗಳು ಎಲ್ಲವನ್ನ ತಿಳಿದಂಥವರು, ಹಾಗಾಗಿ ಅವರಿಗೆಲ್ಲ ಗೊತ್ತಿರುತ್ತೆ. ಆಗ ಮುನಿಗಳು ಹೇಳ್ತಾರೆ, ನೀನು ಬಂದಿರುವ ಸಮಯ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಸಮೀಪ ಇದೆ, ಏಕಾದಶಿ ಬರ್ತಾ ಇದೆ, ಅದೇ ವಿಜಯ ಏಕಾದಶಿ ಅಂತ ಹೇಳಿಬಿಟ್ಟು ಈ ಒಂದು ವ್ರತವನ್ನು ನೀನು ಮಾಡಿದ್ರೆ ನಿನಗೆ ಜಯ ಸಿಗುತ್ತೆ, ವಿಜಯ ಸಿಗುತ್ತೆ ಅಂತ ಹೇಳಿ ಮುನಿಗಳು ಹೇಳ್ತಾರೆ. ಅಂದರೆ ಭಗವಂತನಿಗೆ ಏಕಾದಶಿಯ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಪ್ರತಿಯೊಂದು ಏಕಾದಶಿಯ ಬಗ್ಗೆ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ, ಈ ರೀತಿ ಕಥೆಗಳಾಗಿದೆ ಅಂತ ಹೇಳಿ. ಅಂತಹ ಭಗವಂತನಿಗೆ ಮುನಿಗಳು ಹೇಳೋದಂದ್ರೆ ಏನು? ಅದೆಲ್ಲ ಸುಮ್ಮನೆ, ಇದೆಲ್ಲ ನಮಗೆ ಗೊತ್ತಾಗಲಿ ಅನ್ನೋ ರೀತಿಯಿಂದ ಲೀಲೆಯನ್ನು ಮಾಡಿರೋದು ಭಗವಂತ. ಹಾಗಾಗಿ ಮುನಿಗಳಿಂದ ತಿಳ್ಕೊತಾನಂತೆ, ಈ ರೀತಿ ವಿಜಯ ಏಕಾದಶಿ ಬರ್ತಾ ಇದೆ, ಸಮೀಪದಲ್ಲಿದೆ, ಆ ಒಂದು ಏಕಾದಶಿಯನ್ನು ನೀನು ಮಾಡಿದ್ರೆ ನಿನಗೆ ಈ ಒಂದು ಕಾರ್ಯದಲ್ಲಿ ಜಯ ಸಿಗುತ್ತೆ, ಅಂದರೆ ವಿಜಯ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ರಾಮಚಂದ್ರ ಪ್ರಭು ಮುನಿಗಳು ಹೇಳಿದ ಹಾಗೆ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ. ಅದರಿಂದಾಗಿ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿಬಿಟ್ಟು ಲಂಕೆಗೆ ಹೋಗಿ ರಾವಣನನ್ನು ಸಂಹಾರ ಮಾಡಿ ವಿಜಯವನ್ನು ಸಾಧಿಸ್ದ ಅಂತ ಹೇಳಿ ನಾವು ಈ ಕಥೆಯಲ್ಲಿ ತಿಳ್ಕೊತೀವಿ. ಹೀಗೆ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಈ ಕಥೆಯನ್ನು ತಿಳಿಸ್ತಾನೆ. ಹಾಗಾಗಿ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಒಂದು ವಿಜಯ ಏಕಾದಶಿಯನ್ನು ಸಂಕಲ್ಪಪೂರ್ವಕವಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆಯೋ, ಏನು ಆಗಬೇಕು ಅಂತ ಇದೆಯೋ ಕಾರ್ಯ, ಅದನ್ನು ಹೇಳಿಕೊಂಡು ಭಗವಂತನ ಮುಂದೆ ನಾನು ಭಕ್ತಿಯಿಂದ ಈ ರೀತಿಯಾಗಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀನಿ, ಭಗವಂತ ನೀನೇ ಅನುಗ್ರಹವನ್ನು ಮಾಡಿ ನನ್ನಿಂದ ಈ ಕಾರ್ಯವನ್ನು ನಿರ್ವಿಘ್ನವಾಗಿ ಮಾಡಿಸ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಏಕಾದಶಿಯನ್ನು ಮಾಡಿರಿ. ಎಲ್ಲರೂ ನಿಮ್ಮ ಒಂದು ಕೆಲಸದಲ್ಲಿ ವಿಜಯವನ್ನು ಸಾಧಿಸ್ತೀರಾ ಅಂತ ಹೇಳ್ತೀನಿ. ನಿಮ್ಮ ಆಸೆಗಳೆಲ್ಲನೂ ಪೂರ್ಣ ಆಗುತ್ತೆ, ಇದರಿಂದ ಇಷ್ಟಾರ್ಥಗಳು ಸಹ ಸಿದ್ಧಿಯಾಗುತ್ತೆ. ಅಂತಹ ಒಂದು ವಿಶೇಷವಾದಂಥ ಏಕಾದಶಿ, ವಿಜಯ ಏಕಾದಶಿ ನಾಡದ್ದು ಫೆಬ್ರವರಿ 13ನೇ ತಾರೀಕು ಶುಕ್ರವಾರ ಬರ್ತಾ ಇದೆ. ಮತ್ತು ಇನ್ನೊಂದು ವಿಶೇಷತೆ ಇದೆ, ಯಾರು ಈ ಒಂದು ಏಕಾದಶಿಯ ಮಹತ್ವವನ್ನು ಭಕ್ತಿಯಿಂದ ಕೇಳ್ತಾರೋ ಅಂತಹವರಿಗೂ ಸಹ ಜಯ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಒಂದು ಏಕಾದಶಿಯಿಂದ ಅಂತ ಹೇಳ್ತಾ, ಇನ್ನು ದ್ವಾದಶಿ 14ನೇ ತಾರೀಕು ಶನಿವಾರ ಇದೆ. ಪಾರಣೆಯ ಸಮಯ ಬಂದುಬಿಟ್ಟು 6:45 ನಂತರ ಊಟವನ್ನು ಮಾಡಬೇಕು. ಇದಿಷ್ಟು ವಿಜಯ ಏಕಾದಶಿಯ ಮಹತ್ವ. ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಹರೇ ಶ್ರೀನಿವಾಸ.